ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಕ್ಯಾರೆಟ್ ಹಲ್ವಾ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಮಕ್ಕಳಂತೂ ತುಂಬಾ ಸ್ವೀಟ್ನ ಇಷ್ಟಪಡ್ತಾರೆ ಅಲ್ವಾ? ಇವತ್ತು ನಾನು ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಒಂದು ವಿಶೇಷ ಕಾರಣ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂತಂದರೆ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರ್ತಕ್ಕಂಥದ್ದು. ಇಷ್ಟು ದಿನಗಳ ನನ್ನ ಒಂದು ಕನಸು ನೆರವೇರಿದಂತಹ ದಿನ. ನಿಮ್ಮೆಲ್ಲರ ಬೆಂಬಲದಿಂದ ಇದು ಸಾಧ್ಯ ಆಯಿತು. ಈ ಒಂದು ಖುಷಿಯನ್ನು ನಾನು ಈ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಸ್ವೀಟ್ ಮಾಡೋದರ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಚಾನಲ್ ಬಿಗಿನಿಂಗಿಂದ ಹಿಡಿದು ಮಾನಿಟೈಸೇಷನ್ ಆಗೋವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾನು ಒಂದು ಕಡಾಯಿಯಲ್ಲಿ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಡಂಬಿ ಸ್ವಲ್ಪ ಕೆಂಪಗಾದ ಮೇಲೆ ಇದ್ರ ಜೊತೆಗೆ ಒಣದ್ರಾಕ್ಷಿಯನ್ನು ಸೇರಿಸ್ಬೇಕಾಗುತ್ತೆ. ಹಾಗೆ ಕೈ ಆಡಿಸ್ತಾ ಈಗ ಒಣದ್ರಾಕ್ಷಿಯನ್ನು ಸೇರಿಸೋಣ. ಇದನ್ನು ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಹುರಿಯೋದ್ರಿಂದ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ ಇವಾಗ ಫ್ರೈ ಆಗಿದೆ ಕೂಡ ಚೆನ್ನಾಗಿ. ಇದನ್ನು ನಾನು ಒಂದು ಚಿಕ್ಕ ಬೌಲ್ಗೆ ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ. ಇದಾದ ಮೇಲೆ ಇದೇ ಒಂದು ತುಪ್ಪದಲ್ಲಿ ನಾನು ಈಗಾಗಲೇ ತುರಿದು ಇಟ್ಟುಕೊಂಡಿರ್ತಕ್ಕಂತಹ ಕ್ಯಾರೆಟ್ ತುರಿಯನ್ನು ಒಂದು ಬೌಲನ್ನು ಸೇರಿಸ್ತಾ ಇದ್ದೇನೆ. ಒಂದು ಬೌಲ್ ಆಯಿತು ನೋಡಿ. ಇದನ್ನು ಈ ರೀತಿಯಾಗಿ ಸೇರಿಸಿದ ನಂತರ ಅದನ್ನು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಫ್ಲೇಮಲ್ಲಿ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ಒಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನೀರಿನ ಅಂಶ ಕಡಿಮೆ ಆಯಿತು ಇವಾಗ. ಈಗ ಇದಕ್ಕೆ ನಾನು ಹಾಲನ್ನು ಸೇರಿಸ್ತಾ ಇದ್ದೇನೆ. ನಾನು ಇದರಲ್ಲಿ ಮುಕ್ಕಾಲು 2 ಬೌಲ್ ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಟೋಟಲ್ 1.5 ಬೌಲ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ಹಾಕಿದ್ರೆ ಕೆನೆ ಹಾಲು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಬರೀ ಹಾಲನ್ನು ಹಾಕಿದ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹಾಲಲ್ಲಿ ಬೇಯಬೇಕಾಗುತ್ತೆ. ಒಂದು ಲಿಡ್ಡನ್ನು ಮುಚ್ಚೋಣ. ಒಂದು 10 ನಿಮಿಷಗಳ ಕಾಲ ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟ್ ತುರಿ ಬೇಯಬೇಕಾಗುತ್ತೆ. ನೋಡಿ ಕುದೀತಾ ಇದೆ ಕೂಡ, ಸ್ಮೂತಾಗಿ ಬೆಂದಿದೆ. ಈಗ ಇದನ್ನು ಹೀಗೆ ಕೈ ಆಡಿಸ್ತಾ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಿದ ನಂತರ ಸಕ್ಕರೆಯನ್ನು ಸೇರಿಸುವಂಥ ಸಮಯ. ಸಕ್ಕರೆಯನ್ನು ನಾನು ಅರ್ಧ ಬೌಲನ್ನು ತೊಗೊಂಡಿದ್ದೆ. 1 ಬೌಲ್ ಏನು ಕ್ಯಾರೆಟ್ ತುರಿ ತೊಗೊಂಡಿದ್ದೆ ಅದರ ಅರ್ಧದಷ್ಟು ಸಕ್ಕರೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಡಿಮೆ ಬೇಕು ಅನ್ನೋರು ಅದಕ್ಕಿಂತಲೂ ಕೂಡ ಕಡಿಮೆ ಉಪಯೋಗಿಸ್ಬೋದು. ಇದು ಸರಿಯಾದಂಥ ಒಂದು ಕನ್ಸಿಸ್ಟೆನ್ಸಿ ಆಗಿದೆ. ಈಗ ನೋಡಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದಿ ಚೆನ್ನಾಗಿ ಬರ್ತಾ ಇದೆ ಕೂಡ, ಚೆನ್ನಾಗಿ ಬೇಯ್ತಾ ಇದೆ ಕೂಡ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಕುದಿಸಿದ ನಂತರ ನೀರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ಈ ರೀತಿ ಮಾಡಬೇಕು. ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಚೆನ್ನಾಗಿ ಕೂಡ ಬೆಂದಿದೆ. ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಸೇರಿಸ್ಬೇಕಾಗಿದೆ. ಡ್ರೈ ಫ್ರೂಟ್ಸ್ ನಾವು ಈಗಾಗಲೇ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಬಾದಾಮಿ ಪೌಡ್ರನ್ನ ಕುಟ್ಟಿ ಇಟ್ಕೊಂಡಿದ್ದೆ. ಬಾದಾಮಿ ಪೌಡ್ರನ್ನ ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಬಾದಾಮಿ ಪೌಡ್ರ್ ಸೇರಿಸಿದ ನಂತರ ಈಗ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಏಲಕ್ಕಿ ಪುಡಿನ ಸೇರಿಸಿದ ನಂತರ ಕಡೆಯದಾಗಿ ತುಪ್ಪವನ್ನು ಸೇರಿಸೋಣ. ಈ ಮೊದಲು ನಾವು ತುಪ್ಪದಲ್ಲಿ ಏನು ಈ ಒಂದು ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೊಂಡಿದ್ವಿ. ಈಗ ಕೊನೆಯದಾಗಿ 2 ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸೋಣ. ಇದರಿಂದ ಈ ಒಂದು ಸ್ವೀಟ್ ಹಲ್ವಾ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ಲೇಮನ್ನು ತುಂಬಾ ಕಡಿಮೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಈ ರೀತಿಯಾಗಿ ಕೈ ಆಡಿಸೋಣ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾದಂತಹ ಈ ಒಂದು ಕ್ಯಾರೆಟ್ ಹಲ್ವಾ ತಯಾರಾಯಿತು. ಹೆಲ್ದಿಯಾಗಿ ಹಾಗೂ ಟೇಸ್ಟಿಯಾಗಿ ಇರ್ತಕ್ಕಂಥ ಈ ಒಂದು ಕ್ಯಾರೆಟ್ ಹಲ್ವಾ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂಥದ್ದು. ಸೂಪರಾಗಿ ತಯಾರಾಗಿದೆ ಫ್ರೆಂಡ್ಸ್. ಇದನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಇಷ್ಟ ಆದರೆ ರೆಸಿಪಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಚಾನಲ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿದಂಥವರಿಗೆ ಹಾಗೂ ಚಾನಲ್ ಬಿಗಿನಿಂಗಿಂದ ಹಿಡಿದು ಮಾನಿಟೈಸೇಷನ್ ಆಗೋವರೆಗೂ ಬೆಂಬಲಿಸಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು
ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.